ಇವತ್ತು ಜನರೊಂದಿಗೆ ಜನತಾದಳ ಎರಡನೇ ಹಂತದ ರಾಜ್ಯ ಪ್ರವಾಸ ಇಂದಿನಿಂದ ಚಾಲನೆ ಆಗ್ತಾ ಇದೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ಪ್ರವಾಸವನ್ನು ಕೈಗೆತ್ತಿಕೊಳ್ತಾ ಇದ್ದೇವೆ. ಮಿಕ್ಕಂತ 30ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರದಲ್ಲಿ ಎರಡನೇ ಹಂತದ ಪ್ರವಾಸ ಏನು ಬಾಕಿ ಉಳಿದಿತ್ತು ಅವೆಲ್ಲವೂ ಕೂಡ ಇವತ್ತು ಮೈಸೂರಿನಿಂದ ಪ್ರಾರಂಭ ಆಗ್ತಾ ಇದೆ. ಬಹುಶಃ ಇನ್ನು 1 ತಿಂಗಳುಗಳ ಕಾಲ ನಿರಂತರವಾಗಿ ಜನರೊಂದಿಗೆ ಜನತಾದಳ ಸದಸ್ಯತ್ವ ನೋಂದಣಿಯ ಒಂದು ಅಭಿಯಾನ ಈಗಾಗಲೇ 52 ಕ್ಷೇತ್ರದಲ್ಲಿ ಮುಕ್ತಾಯ ಆಗಿದೆ. 9,000 ಕಿಲೋಮೀಟರ್ ಇಡೀ ರಾಜ್ಯ ವ್ಯಾಪ್ತಿ ಕಲ್ಯಾಣ ಕರ್ನಾಟಕ ಇರಬಹುದು, ಕಿತ್ತೂರು ಕರ್ನಾಟಕ ಇರಬಹುದು, ಉತ್ತರ ಕನ್ನಡ ಇರಬಹುದು, ಹಳೆ ಮೈಸೂರು ಪ್ರಾಂತ್ಯ ಇರಬಹುದು, ಕೆಲವೊಂದಷ್ಟು ಸಿಟಿನಲ್ಲಿ ಇರತಕ್ಕಂಥ ಕ್ಷೇತ್ರಗಳಿರಬಹುದು, ಎಲ್ಲವೂ ಕೂಡ ಮುಕ್ತಾಯ ಆಗಿದೆ. ಇವತ್ತು ಎರಡನೇ ಹಂತದ ಪ್ರವಾಸಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ. ಸರ್, ಮೈತ್ರಿ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಆಗ್ತಿದೆ. ಮನೆ ಕೂಡ ವಿಜಯಂತ್ ಅವರು ಬಹಿರಂಗವಾಗಿ ಚರ್ಚೆ ಮಾಡೋದು ಬೇಡ, 4 ಗೋಡೆ ಮಧ್ಯೆ ಚರ್ಚೆ ಮಾಡಬೇಕಾಗಿತ್ತು ಅನ್ನೋ ಮಾತನ್ನು ಹೇಳ್ತೀರಾ? ನಾನು ಮೊದಲನೇ ದಿನದಿಂದ ಇದೇ ಹೇಳ್ತಾ ಇರೋದು, ಈ ವಿಚಾರಗಳು 4 ಗೋಡೆ ಚರ್ಚೆ, ಗೋಡೆ ಒಳಗಡೆನೆ ಚರ್ಚೆ ಆಗಬೇಕು, ಮಧ್ಯೆ ಸುಮ್ಮನೆ ಇದೆಲ್ಲ ಆದಿ ಬೀದಿಲಿ ಚರ್ಚೆ ಆಗಿ ಇತ್ಯರ್ಥ ಆಗ್ತಕ್ಕಂಥ ವಿಚಾರಗಳಲ್ಲ ಅಂತ ಮೊದಲನೇ ದಿನದಿಂದ ನಾನು ಇದೇ ವಿಚಾರ ಹೇಳ್ತಾ ಇರೋದು. ಒಂದು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಜೊತೆಯಲ್ಲಿ ಗೃಹ ಸಚಿವರು ಈ ಒಂದು ಮೈತ್ರಿ ನಾವು ಯಾವಾಗ ಲೋಕಸಭಾ ಚುನಾವಣೆಯಲ್ಲಿ ಕೈ ಜೋಡಿಸಿದ್ವೋ ಅಂದಿನಿಂದ ಇಂದಿನವರೆಗೂ ನಮಗೆ ಅತ್ಯಂತ ಗೌರವದಿಂದ ನೋಡ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೇ ಎರಡನೇ ಪ್ರಶ್ನೆ ಇಲ್ಲ. ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರಾಧ್ಯಕ್ಷರು ನಿತಿನ್ ನಬೀನ್ ಅವರಿರ್ಬೋದು, ಜೊತೆಯಲ್ಲಿ ಸಂತೋಷ್ ಜೀರ್ ಅವರಿರ್ಬೋದು, ಅವ್ರ ಮಾರ್ಗದರ್ಶನ ಇದೆ ಮೈತ್ರಿಗೆ. ಹಾಗಾಗಿ ನಾನು ಹೇಳ್ತಕ್ಕಂಥದ್ದು ಎಲ್ಲೂ ಕೂಡ ಮೈತ್ರಿಯಲ್ಲಿ ಅಪಸ್ವರಗಳು ಇಂಟರ್ನಲ್ಲಿ ಪಾರ್ಟಿ ಚೌಕಟ್ಟಿನಲ್ಲಿ ಕೂತು ಚರ್ಚೆ ಮಾಡಿದಾಗ ಅಪಸ್ವರಗಳು ಬರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಅದು ಆಯಾ ಪಕ್ಷದ ನಾಯಕರುಗಳ ಜವಾಬ್ದಾರಿ ಇರುತ್ತೆ. ಹೊರಗಡೆ ಬಂದು ಮಾಧ್ಯಮಗಳಲ್ಲಿ ನಿಂತು ಒಳಗಡೆ ಎಲ್ಲ ಏನೇನ್ ಚರ್ಚೆ ಆಯ್ತು ಅನ್ನೋದು ಹೊರಗಡೆ ಮಾತನಾಡ್ಕೊಡುದು. ಅದು ಯಾರೇ ಇರ್ಬೋದು, ಅದು ಜನತಾದಳ ಪಕ್ಷನೇ ಇರ್ಬೋದು, ಅದು ನಮ್ಮ ಮಿತ್ರ ಪಕ್ಷದ ಕೆಲವೊಂದಷ್ಟು ಸದಸ್ಯರುಗಳೇ ಇರ್ಬೋದು. ಈಗ ಇಲ್ಲಿವರೆಗೂ ಸಮಸ್ಯೆ ಎಲ್ಲಿಂದ ಉದ್ಭವ ಆಗಿರೋದು, ಯಾವುದೋ 1-2 ಜಿಲ್ಲೆನಲ್ಲಿ 3-4 ಜನ ಇವತ್ತು ಹೊರಗಡೆ ಮಾತನಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವೆಲ್ಲವೂ ಕೂಡ ಒಂದ್ ರೀತಿ ಹೊರಗಡೆ ಸಾರ್ವಜನಿಕ ವಲಯದಲ್ಲಿ ಹೊರಗಡೆ ಬಂದಿರತಕ್ಕಂಥ ವಿಚಾರ. ನನ್ನ ಅಭಿಪ್ರಾಯದಲ್ಲಿ ಇದೆಲ್ಲ 4 ಗೋಡೆ ಮಧ್ಯೆನೇ ಇತ್ಯರ್ಥ ಆಗಬೇಕು. ಅಂತಿಮವಾಗಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರುಗಳಿದ್ದಾರೆ, ನಮ್ಮ ವರಿಷ್ಠರಿದ್ದಾರೆ, ಕೂತ್ಕೊಂಡು ಆಮೇಲೆ ಇಟ್ ಇಸ್ ಟೂ ಅರ್ಲಿ, ಪ್ರೀ ಮೆಚೂರ್ ಸ್ಟೇಜ್. ಈಗ ಏನೇ ಚರ್ಚೆ ಮಾಡಿದ್ರು ಕೂಡ ಇದನ್ನ ಒಂದು ತಾರ್ಕಿಕ ಹಂತಕ್ಕೆ ತಗೊಂಡೋಗ್ತಕ್ಕಂಥದ್ದಕ್ಕೆ ಈ ಸಂದರ್ಭನೇ ಅಲ್ಲ ಇದು. ಆದ್ರೆ ಸರ್, ಈ ಫೌಂಡೇಶನ್ ಯಾಕೆ ಅಂತ, ಯಾಕಂದ್ರೆ ಜೆಡಿಎಸ್ ತನ್ನದೇ ಆದ ಒಂದು ಅಸ್ತಿತ್ವನ ಅನಾದಿ ಕಾಲದಿಂದ ಉಳಿಸ್ಕೊಂಡ್ ಬಂದಿದೆ. ಅದು ಹೈದರಾಬಾದ್ ಕರ್ನಾಟಕ ಆಗಿರ್ಬೋದು, ಮಧ್ಯ ಕರ್ನಾಟಕ ಆಗಿರ್ಬೋದು, ಹಾಗೆ ಮೈಸೂರು ಕರ್ನಾಟಕ ಆಗಿರ್ಬೋದು. ಆದ್ರೆ ಬಿಜೆಪಿಯ ಕೆಲವು ಶಾಸಕರ ಹೇಳಿಕೆಗಳೇನಂದ್ರೆ ಈ ಪ್ರಾಂತ್ಯಗಳಲ್ಲಿ ನಮ್ಮ ಸ್ಟ್ರಾಂಗ್ ಬೇಸ್ ಇದೆ, ಆ ಕಾರಣಕ್ಕಾಗಿ ಮುಂದಿನ ಯಾವುದೇ ಕೊಯಲೇಷನ್ ಟಾಕ್ಸ್ ನಡೀಬೇಕಾದ್ರೆ ಇಲ್ಲಿ ಯಾವ್ದು ಕಾಂಪ್ರಮೈಸ್ ಮಾಡ್ಕೋಬಾರ್ದು, ಜೆಡಿಎಸ್ ಹಾಸನ ಮಂಡ್ಯದಂತ ಜಿಲ್ಲೆಗಳು ಎಲ್ಲಿ ಜೆಡಿಎಸ್ ನ ಸ್ಟ್ರಾಂಗ್ ಹೋಲ್ಡ್ ಇರುವಂತಹ ಜಾಗದಲ್ಲಿ ತಮ್ಮದೇ ಆದ ಸೀಟ್ಗಳನ್ನ ಹೆಚ್ಚು ಮಾಡ್ಕೋಬೇಕು ಅನ್ನುವಂತ ಹೇಳಿಕೆಗಳನ್ನ ಬಿಜೆಪಿಯ ಶಾಸಕರುಗಳು ನಾಯಕರುಗಳು ಕೊಡ್ತಿರುವಂತದ್ದು ಎಷ್ಟು ಸಮಂಜಸ? ಜೆಡಿಎಸ್ ಹೇಗೆ ತಗೊಳುತ್ತೆ? ನಾನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಲೇಬೇಕು ಅಂತ ನೀವು ಒತ್ತಾಯ ಮಾಡಿದ್ರೆ 28 ಕ್ಷೇತ್ರಗಳಲ್ಲಿ ಜೆಡಿಎಸ್ ಸುಮ್ಮನೆ ಒಂದು 4-5 ಕ್ಷೇತ್ರ ಉದಾಹರಣೆ ಕೊಡ್ತೀನಿ. ಸೌದತ್ತಿ 32,000 ಓಟ್ ತಗೊಂಡಿದೀವಿ, ಶೃಂಗೇರಿ 19,000 ಓಟ್ ತಗೊಂಡಿದೀವಿ, ತಿಪ್ಟೂರು 31,000 ಓಟ್ ತಗೊಂಡಿದೀವಿ, ಕಡೂರು, ನಾನಾ ಕ್ಷೇತ್ರಗಳು ನಾನು ಬೇಕಾದ್ರೆ ಹೊರಗಡೆ ಹಾಕ್ತೀನಿ ವಿಚಾರನ. ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಬೇಡ, ಇದು ದಯಮಾಡಿ. ಇವತ್ತು ನಾವೊಂದು ಒಳ್ಳೆ ಉದ್ದೇಶಕ್ಕೆ ಕೈ ಜೋಡಿಸಿದೀವಿ. ಜೊತೆಯಲ್ಲಿ ಇವತ್ತು ಈ ಭ್ರಷ್ಟ ಸರ್ಕಾರವನ್ನ ಕರ್ನಾಟಕ ರಾಜ್ಯದಲ್ಲಿ ಏನು ಪ್ರತಿನಿತ್ಯ ಲೂಟಿ ಆಗ್ತಾ ಇದೆ, ಇಂಥ ಸರ್ಕಾರವನ್ನ ಹೊರಗಡೆ ಇಡಬೇಕು, ಜೊತೆಯಲ್ಲಿ ಜನರ ಹಿತಾಸಕ್ತಿ ಕಾಪಾಡಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಒಟ್ಟಾಗಿದ್ದೀವಿ. ಹಾಗಾಗಿ ಈ ತರ ಕ್ಷೇತ್ರವಾರು 40,000 30,000 ಓಟ್ ತಗೊಂಡಿರ್ತಕ್ಕಂಥ ಪಟ್ಟಿನೇ ನನ್ನ ಹತ್ರ ಇದೆ. ಅದು ಇವತ್ತು ಚರ್ಚೆ ಮಾಡೋದು ಬೇಡ. ಪ್ಯಾನ್ ಕರ್ನಾಟಕ ನಮ್ಗೆ ಕೊಡ್ಬೋದು ನಿಮ್ಗೆ ಪಟ್ಟಿ. ಬಟ್ ಕಾಂಪ್ರಮೈಸ್ ಮಾಡ್ಕೊಂಡು ಎಲ್ಲದನ್ನು ಕಳ್ಕೊಳ್ಳೋ ಸ್ಥಿತಿ ಜೆಡಿಎಸ್ ಇದೆಯಾ? ಯಾಕಂದ್ರೆ ಇದ್ರದ್ದೇ ರಾಜ್ಯದಲ್ಲಿ ತಮಿಳುನಾಡು ಡಿಎಂಕೆ ಇದೆ, ವೆಸ್ಟ್ ಬೆಂಗಾಲ್ ಟಿಎಂಸಿ ಇದೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಆ ಸ್ಥಳೀಯ ಪಕ್ಷಗಳಿಗೆ ಮಾನ್ಯತೆ ಸಿಕ್ಕಿದೆ. ಜೆಡಿಎಸ್ ಇಲ್ಲಿ ಅತಿ ಹೆಚ್ಚಿನ ಮಾನ್ಯತೆ ಸಿಕ್ಕಿತ್ತು. ಆದ್ರೆ ಈಗ ಅಲ್ಲಿ ಬರ್ತಿರುವಂತ ಹೇಳಿಕೆಗಳು ನೋಡಿ ಸರ್, ಈ ಒಂದು ಅಲಯನ್ಸ್ ಪರಸ್ಪರ ಪ್ರೀತಿ ವಿಶ್ವಾಸ ಗೌರವದಿಂದ ಹುಟ್ಟಿರ್ತಕ್ಕಂಥ ಅಲಯನ್ಸ್. ನಾನು ಈಗ ತಾನೇ ಪ್ರಾರಂಭದಲ್ಲಿ ಹೇಳಿದೆ, ಪ್ರಧಾನಿಗಳಿರ್ಬೋದು, ಗೃಹ ಸಚಿವರಿರ್ಬೋದು, ರಾಷ್ಟ್ರೀಯ ಅಧ್ಯಕ್ಷ ಇರ್ಬೋದು, ಸಂತೋಷ್ ಜೀರ್ ಅವರಿರ್ಬೋದು,
ಅವ್ರ ಮಾರ್ಗದರ್ಶನ ಇದೆ ಈ ಒಂದು ಅಲಯನ್ಸ್ಗೆ. ಜೊತೆಯಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಒಂದು ದಿಟ್ಟವಾದಂತ ನಿರ್ಧಾರ ತಗೊಂಡು ಒಂದು ಹೆಜ್ಜೆ ಇಟ್ಬಿಟ್ಟಿದ್ದಾರೆ. ಮತ್ತೆ ನಾವು ವಾಪಸ್ಸು ಹಿಂತಗಳ್ತಕ್ಕಂಥದ್ದಾಗ್ಲಿ ಅಥವಾ ಸಣ್ಣ ಪುಟ್ಟ ಯಾರೋ ಒಂದು 4-5 ಜನ ಬಂದು ನಿಂತು ಮಾಧ್ಯಮಗಳಲ್ಲಿ ಪ್ರಚಾರಕ್ಕೋಸ್ಕರ ಮಾತನಾಡ್ತಕ್ಕಂಥದ್ದಕ್ಕೆ ದಯಮಾಡಿ ಮಣೆ ಹಾಕದ್ ಬೇಡ. ಇದಕ್ಕೆ ಎರಡೂ ಪಕ್ಷದ ನಾಯಕರಿದ್ದಾರೆ. ಸೂಕ್ತವಾದ ಸಂದರ್ಭದಲ್ಲಿ ಒಳ್ಳೊಳ್ಳೆ ತೀರ್ಮಾನಗಳು ತಗೊಳ್ತಾರೆ. ಯಾರನ್ನೂ ಏನ್ ಬೀದಿಲ್ ಬಿಡ್ತಕ್ಕಂಥ ಪ್ರಶ್ನೆ ಇಲ್ಲ. ಯಾಕೆಂದ್ರೆ ಎಲ್ಲಾರ್ದು ಅವರು ರಾಜಕೀಯದ ಅಸ್ತಿತ್ವದ ಪ್ರಶ್ನೆ ಎದುರಾದಾಗ ಸ್ವಾಭಾವಿಕವಾಗಿ ಈ ರೀತಿ ಚರ್ಚೆಗಳು ಹೊರಗಡೆ ಬರುತ್ತೆ. ಬಟ್ ಅಲ್ಟಿಮೇಟ್ಲಿ ನಾನು ಹೇಳ್ತಕ್ಕಂಥದ್ದೇನಂದ್ರೆ ಪಕ್ಷದ ಚೌಕಟ್ಟಿನಲ್ಲಿ ನೂರಾರು ವಿಚಾರಗಳು ಚರ್ಚೆ ಆಗುತ್ತೆ. ಈಗ ನಾನು ಒಂದು ಉದಾಹರಣೆ ಕೊಡ್ತೀನಿ. ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರು ನನಗೆ ಎಷ್ಟೋ ಸಲ ತೋರಿಸಿದ್ದಾರೆ. ಇದೇನ್ ಸರ್ ಇದು ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡ್ತೀವಿ 120, 130 ಅಂತ ಇದಾರಲ್ಲ, ನಾವು NDA ಅಲ್ಲಿ ಇದೀವಲ್ಲ ಅಂತ ಕೇಳ್ತಾರೆ. ಹಾಗಾಗಿ ಎಲ್ಲವೂ ಕೂಡ ಇವತ್ತು ಡಿಜಿಟಲ್ ಯುಗ, ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ. ಯಾವ್ದು ಕೂಡ ನಾವು ತಿರ್ಚಕ್ಕೂ ಆಗೋದಿಲ್ಲ, ಸುಳ್ಳು ಹೇಳಕ್ಕೂ ಆಗೋದಿಲ್ಲ. ಹೇಳಿರ್ತಕ್ಕಂಥ ವಿಚಾರ ರೆಕಾರ್ಡಿಂಗ್ ಅಲ್ಲಿ ಇರುತ್ತೆ. ಹಾಗಾಗಿ ಮಾತಾಡ್ಬೇಕಾದ್ರೆ ಯಾರೇ ಇರ್ಬೋದು, ಇರ್ಲಿ ಸರ್, ಪಾಪ ಅವರು ಹಿರಿಯರಿದ್ದಾರೆ. ಈಗ 113 ಅಲ್ಲ, ಬಿಜೆಪಿ ಅಲ್ಲ, ಜಸ್ಟ್ ನಾಟ್ ಬಿಜೆಪಿ, NDA 140 150 ಗೆಲ್ಲುತ್ತೆ. ಇವತ್ತು ಹೇಳಿದೀನಿ ಬರ್ತೀನಿ. ನೀವು NDA ಅಂತ ಜಪ ಮಾಡ್ತಿದ್ರೆ, ಬಟ್ ಅವರು ಬಿಜೆಪಿ ಹೇಳಿಕೆಗಳು ಬರ್ತಾನೆ ಇಲ್ಲ ಸರ್. ಯಾಕಂದ್ರೆ JDS ಗೆ ಮಾರಕವಾಗುವ ಹೇಳಿಕೆಗಳು ಆ ಕಡೆಯಿಂದ ಬರ್ತಿರೋದು. ಇದನ್ನ JDS ನೋಡಿ ಸರ್, ನಾವು ಮೈತ್ರಿ ಧರ್ಮವನ್ನ ಗಟ್ಟಿಯಾಗಿ ಪಾಲನೆ ಮಾಡ್ತೀವಿ. ಮಾಡ್ತಾ ಇದೀವಿ, ಮಾಡ್ತೀವಿ ಕೂಡ. ಅದರಲ್ಲಿ ಯಾವುದೇ ಅನುಮಾನ ಬೇಡ. 140ರಿಂದ 150 ಸೀಟು ನಮ್ಮ ಮಿತ್ರ ಪಕ್ಷ ಎಷ್ಟು ಗೆಲ್ತಾರೆ, JDS ಎಷ್ಟು ಗೆಲ್ತಾರೆ ಅಂತ ನಾವು ಇವತ್ತು ಹೇಳಕ್ಕಾಗಲ್ಲ. 140ರಿಂದ 150 ಸೀಟು ಇಬ್ರು ಅಣ್ಣ ತಮ್ಮಂದರ ರೀತಿ ಕೆಲಸ ಮಾಡಿ ಲೋಕಸಭೆಯಲ್ಲಿ ಯಾವ ರೀತಿ ಒಂದು ಫಲಿತಾಂಶ ಹೊರಗಡೆ ಬಂತು, ಅದೇ ರೀತಿ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಒಂದು ದಾಖಲೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಯಾವುದೇ ಸಂಶಯ ಇಲ್ಲ. ಸರ್, ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಿರೋ ಮಾತು ಹೇಳ್ತಾರೆ, RSS ಬಿಜೆಪಿ ಬೈಯುವಂತ ಸಂದರ್ಭದಲ್ಲಿ JDS ಗಿಂತ ಕಡೆಗಣಿಸ ಇದು ಹಿಂದಕ್ಕೆ ಹೋಗ್ಬಿಡ್ತಿತ್ತು ಒಂದ್ ವೇಳೆ RSS ಇರ್ಲಿಲ್ಲ ಅಂದ್ರೆ ಅಂತ ಹೇಳಿದ್ದಾರೆ. ಅಲ್ಲಿಗೆ JDS ಅನ್ನ ಅವರು ಒಂದು ಸ್ಟ್ರಾಂಗ್ ಪಾರ್ಟಿ ಅಂತಾನೆ ಕನ್ಸಿಡರ್ ಮಾಡಿಲ್ಲ ಅಂತ ಅವರು ಎಕ್ಸಾಂಪಲ್ ತಗೊಂಡ್ರು. ಸರ್, ನಾನು ಹಲವಾರು ಬಾರಿ ಹೇಳಿದ್ದೀನಿ, ಒಂದು ಪ್ರಾದೇಶಿಕ 25 ವರ್ಷ ಕರ್ನಾಟಕ ರಾಜ್ಯದಲ್ಲಿ 50ಕ್ಕೂ ಹೆಚ್ಚು ಜನ ಈ ಪಕ್ಷವನ್ನ ಒಂದು ರಾಜಕೀಯ ವೇದಿಕೆಯಾಗಿ ಉಪಯೋಗಿಸಿಕೊಂಡು ಅವರ ಒಂದು ವೈಯಕ್ತಿಕ ಕಾರಣಕ್ಕೋಸ್ಕರ, ರಾಜಕೀಯದ ಲಾಭಕ್ಕೋಸ್ಕರ ಈ ಪಕ್ಷ ಬಿಟ್ಟು ಹೋದಂತ ಸಂದರ್ಭದಲ್ಲೂ ಕೂಡ 50ಕ್ಕೂ ಹೆಚ್ಚು ನಂಬರ್. ಆದ್ರೂ ಕೂಡ ಪಕ್ಷ 25 ವರ್ಷ ಮೊನ್ನೆ ದಿನ ಬೆಳ್ಳಿ ಹಬ್ಬ ಆಚರಣೆ ಮಾಡಿದೆ. ಹಾಗಾಗಿ ಜನತಾದಳದ ಪಕ್ಷದ ಶಕ್ತಿ ಏನು ಅಂತಕ್ಕಂಥದ್ದು ಅವ್ರಿಗೂ ಕೂಡ ಗೊತ್ತಿದೆ. ಒಳಗಡೆ ಸಾರ್ವಜನಿಕವಾಗಿ ಚರ್ಚೆ ಮಾಡ್ಬೇಕಾದ್ರೆ ಪಾಪ ಮಾತನಾಡ್ತಾರೆ ಅಷ್ಟೇ. ಸರ್, ಕುಮಾರಸ್ವಾಮಿ ಅವರು ಕೇಂದ್ರದಲ್ಲಿರೋದ್ರಿಂದ ಅಲ್ಲಿ ಪ್ರಿಫರೆನ್ಸ್ ಜಾಸ್ತಿ ಇದೆ, ಎಲ್ಲ ಒಂದು ಆತಂಕ ಇದೆ ಅನ್ಸುತ್ತೆ ಬಿಜೆಪಿ ನಾಯಕರು. ಆಮೇಲೆ ಒಂದು ಕಡೆ ಕುಮಾರಸ್ವಾಮಿ ಅವರು ಒಂದು ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಘೋಷಣೆ ಮಾಡಿದ್ದಾರೆ. ಈ ತರದ ಒಂದು ಗೊಂದಲ ನಾವೆಲ್ಲೂ ಘೋಷಣೆ ಮಾಡಿಲ್ವ? ನೋ ನೋಡಿ, ತಪ್ಪು ತಿಳ್ಕೊಬೇಡಿ. KR ಪೇಟೆಯಲ್ಲಿ ನಾನು ಘೋಷಣೆ ಮಾಡಿಲ್ಲ. ನಾನೇನ್ ಹೇಳ್ತೀನಿ ವೆರಿ ಕ್ಲಿಯರ್. ಹಾಗೆ ನಾನು ಹೇಳದ್ನಲ್ಲ, ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಈಗಲೇ ತೆಗೆದು ನೋಡಿ. ನಮ್ಮ HT ಮಂಜು ಅವರು ಕೊನೆ ಹಂತದಲ್ಲಿ ಅವರಿಗೆ ಒಂದು 15 ದಿನ ಇದ್ದಂಗೆ ಪಕ್ಷದ ಕಡೆಯಿಂದ ಟಿಕೆಟ್ ಘೋಷಣೆ ಆಯ್ತು. ಅದಾದ್ಮೇಲೆ ಅವ್ರು MLA ಆಗಿದ್ದಾರೆ. ನೀವು MLA ಆಗಿದ್ದೀರಿ, ಮತ್ತೆ ನೀವು ಆರಿಸಿ ಬರೋದಕ್ಕೆ ಜನಗಳ ಮಧ್ಯೆ ಇದ್ದು ಅವ್ರ ಪ್ರೀತಿ ವಿಶ್ವಾಸ ಗಳಿಸಿ ಮಂಜಣ್ಣ ಅವರೇ ಅಂತ ಹೇಳ್ತೀನಿ ನಾನು. ಟಿಕೆಟ್ ಘೋಷಣೆ ಮಾಡಿಲ್ಲ. ಇದನ್ನ ಮಾರನೇ ದಿನ ಅಲ್ಲಿರ್ತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರು, ಮಂಡ್ಯ ಜಿಲ್ಲಾಧ್ಯಕ್ಷರು ಮಂಜೂರವರು ಎಲ್ಲ ಕೂತು 3 ರಿಂದ 4 ನಿಮಿಷ ನಾನು ಏನ್ ಮಾತಾಡಿದೀನಿ, ಯಾವ ಅಂಶಗಳು ನಾನು ಅಲ್ಲಿ ಪ್ರೆಸೆಂಟ್ ಮಾಡಿದೀನಿ, ಅದನ್ನ ಯಾವ ರೀತಿ ತಿರ್ಚಿ ಮಾತನಾಡಾಗಿದೆ ಅದೆಲ್ಲವೂ ಕೂಡ ಚರ್ಚೆ ಮಾಡಿದ್ದಾರೆ. ಇದೇನು ಸುಮ್ಮನೆ ತಿರ್ಸ್ತಕ್ಕಂಥದ್ದು ಬೇಡ. ನಾ ಘೋಷಣೆ ಮಾಡಿಲ್ಲ. ನಾನು ಯಾರ್ರಿ ಘೋಷಣೆ ಮಾಡಕ್ಕೆ? ಒಬ್ಬ MLA ಇದಾರೆ ಕಣ್ರಿ ಕ್ಷೇತ್ರದಲ್ಲಿ, ಉಳಿಸ್ಕೊಂಡು ಹೋಗ್ರಿ ನಿಮ್ ಕ್ಷೇತ್ರನ, ಜನರ ವಿಶ್ವಾಸ ಉಳಿಸ್ಕೊಂಡು ಹೋಗ್ರಿ ಅಂತ ಹೇಳಿದ್ರಲ್ಲಿ ತಪ್ಪೇನಿದೆ? ಬಿಜೆಪಿಯಲ್ಲಿರೋ ಆತಂಕ ಅವರಿಗೆ ಅವೆಲ್ಲ ಚರ್ಚೆ ಇವತ್ತು ಬೇಡ, ಬನ್ನಿ. ಸರ್, ಈಗ ZPTP ಎಲೆಕ್ಷನ್ ಟಿಕೆಟ್ ಅಂದ್ರೆ ಮೈತ್ರಿ ವಿಚಾರವಾಗಿ ಒಂದು ಗೊಂದಲ ಶುರುವಾಗಿತ್ತು. ಮೈತ್ರಿ ಇರುತ್ತಾ ಹೇಗೆ ಸರ್ ಸ್ಥಳೀಯ ಸಂಸ್ಥೆಗಳಲ್ಲಿ ZPTP ಇಲ್ಲಿ? ಅದು ಇನ್ನೂ ಕೂಡ ಎರಡು ಪಕ್ಷದ ಚೌಕಟ್ಟಿನಲ್ಲಿ ಚರ್ಚೆಗೆ ಬಂದಿಲ್ಲ. ಅಂದ್ರೆ ಇದು ಯಾವುದೇ ರೀತಿ ಚರ್ಚೆಗಳು ಇನ್ನೂ ಬಂದಿಲ್ಲ. ಫಸ್ಟ್ ಆಫ್ ಆಲ್ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಚುನಾವಣೆಗಳು ನಡೆಯುತ್ತೋ ಇಲ್ವೋ ಇನ್ನೂ ಗೊತ್ತಿಲ್ಲ. ಯಾಕೆಂದ್ರೆ ನೋಡಿ, ನಾವು ಯಾವಾಗ್ಲೂ ಮಾತಾಡ್ತಾ ಇರ್ತೀವಿ ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ. ಎಲ್ಲಿಂದ ಬರಕ್ಕಾಗತ್ತೆ? ಯುವಕರು 11 ವರ್ಷಕ್ಕೊಂದ್ಸಲಿ ಆದ್ರೂ BBMP ಎಲೆಕ್ಷನ್ ಕಂಡಕ್ಟ್ ಮಾಡಿಲ್ಲ ಅಂದ್ರೆ ಇನ್ನ ಹೊಸ ತಲೆಮಾರು ರಾಜಕಾರಣಕ್ಕೆ ಎಲ್ಲಿಂದ ಬರಕ್ಕಾಗತ್ತೆ? ಇದೇ ರೀತಿ ಇವಾಗ GBI ಎಲೆಕ್ಷನ್ ಅಷ್ಟೇ. ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಇಂದ ಡೈರೆಕ್ಷನ್ಸ್ ಬಂದ ಮೇಲೆ
ಇವಾಗ ಆಯ್ತು GBA ಎಲೆಕ್ಷನ್ ನಡೆಸಲೇಬೇಕಾದಂತ ಒಂದು ಅನಿವಾರ್ಯ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ಇರ್ತಕ್ಕಂಥದ್ದು. ಹಾಗಾಗಿ ನೋಡೋಣ ಬನ್ನಿ, ಆಯಾ ಸಂದರ್ಭಕ್ಕೆ ಚರ್ಚೆಗಳಾಗ್ತವೆ. ಇದು ಇಬ್ರು ಒಟ್ಟಾಗಿ ಹೋದ್ರೆ ಒಳ್ಳೇದಾ ಅಥವಾ ಕಾರ್ಯಕರ್ತರು ಚುನಾವಣೆ ದೃಷ್ಟಿಯಿಂದ ಇದೇನಾರು ಪತಿಯಕ್ಕೆ ಹೋಗ್ಬೇಕು, ಅವತ್ತು ಕುತ್ಕೊಂಡು ಎರಡು ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಶಾಸಕರ ವಿದೇಶ ಪ್ರವಾಸ ಏನ್ ಹೇಳ್ತೀರಾ ಸರ್? ಈಗ ವಿದೇಶ ಪ್ರವಾಸಕ್ಕೆ ಹೋಗ್ತಕ್ಕಂಥದ್ರ ಬದಲು ಅಥವಾ ಅಲ್ಲೆಲ್ಲೋ ಡೆಲ್ಲಿ ಪ್ರವಾಸಕ್ಕೆ ಹೋಗ್ತಕ್ಕಂಥದ್ ಬದಲು 135-136 ಜನನೋ ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿದ್ದಾರೆ ಜನ. ಇಂಥ ಸಂದರ್ಭದಲ್ಲಿ ಇವ್ರೇನು ಕೆಲವೊಂದಷ್ಟು ಮಾತುಗಳು ಕೊಟ್ಟಿದ್ರು, ಇವ್ರ ಪ್ರಾಣಿಕಲ್ಲಿ ಒಂದಷ್ಟು ಇವರೇ ಏನೋ 5 ಗ್ಯಾರಂಟಿಗಳ ಬಗ್ಗೆ ಚರ್ಚೆ ಮಾಡ್ಕೊಂಡಿದ್ರು. ಮೊನ್ನೆ ಬಿಜಾಪುರಕ್ಕೆ ಹೋಗಿದ್ದೆ. ಈಗ ಆ ಭಾಗದಲ್ಲಿ 5 ತಿಂಗಳಾಗಿದೆ. 2,000 ರೂಪಾಯಿ ಏನು ಗೃಹಲಕ್ಷ್ಮಿ ಯೋಜನೆ ಗ್ಯಾರಂಟಿ ಹಣ ಹಾಕಿ 5 ತಿಂಗಳಾಗಿದೆ. ಯಾರ ಹೊಣೆ? ಇವತ್ತಿನ ಮುಖ್ಯಮಂತ್ರಿಗಳು ಇವತ್ತಿನ ಈ 3 ವರ್ಷದ ಆಡಳಿತವನ್ನೇ ನಾವು ಮಾತನಾಡ್ತಕ್ಕಂಥದ್ದಾದ್ರೆ 3 ಲಕ್ಷ ಕೋಟಿ ಸಾಲ ಆಗಿದೆ. ಒಟ್ಟಾರೆಯಾಗಿ 7,64,00,000 ಕೋಟಿ ಸಾಲದಲ್ಲಿ 5 ಲಕ್ಷ ಕೋಟಿ ಇವತ್ತು ಮಾನ್ಯ ಸಿದ್ದರಾಮಣ್ಣ ಅವರ ಕಾಲ್ಗಡದಲ್ಲೇ ಸಾಲ ಆಗಿದೆ. ಇದ್ರ ಬಗ್ಗೆ ಚಿಂತನೆ ಮಾಡ್ಬೇಕಾ? ಆಡಳಿತದ ಬಗ್ಗೆ ಚಿಂತನೆ ಮಾಡ್ಬೇಕಾ? ಅಥವಾ ಎಲ್ಲೋ ಫಾರಿನ್ಗೆ ಹೋಗಿ ಕೂತ್ಕೊಳ್ಳೋದು ಅಥವಾ ಡೆಲ್ಲಿಗೆ ಹೋಗಿ ಕೂತ್ಕೊಳ್ಳೋದ್ರಿಂದ ಅಂತಿಮವಾಗಿ ಇದರಿಂದ ಗಳಿಸೋದೇನು? ಸೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ವಿ ಡೋಂಟ್ ನೋ, ವಿಲ್ ನಾಟ್ ಇಂಟರ್ಫಿಯರ್ ಆಲ್ಸೋ. ಯಾಕಂದ್ರೆ ಅವ್ರು ಏನೇನ್ ಮಾತಾಡ್ಕೊಂಡಿದ್ದಾರೆ ಅದು ನಮ್ಗೆ ಬೇಕಾಗದೇ ಇರತಕ್ಕಂಥ ವಿಚಾರ. ಅಲ್ಟಿಮೇಟ್ಲಿ ಏನಿಲ್ಲ, ಜನ ಬಡವಾಗದ್ ಬೇಡ, ಜನ ಕ್ಲಿಯರ್ ಮ್ಯಾಂಡೇಟ್ ಕೊಟ್ಟಿದ್ರೆ ಕೆಲಸ ಮಾಡಿ. ಸರ್ GT ದೇವೇಗೌಡನೇ ಅಲ್ಲಿ ಮುಗಿದ ಸಾಧ್ಯ ಏನ ಅವೆಲ್ಲ ನನಗೆ ಗೊತ್ತಿಲ್ಲ ಸರ್, ನೋಡೋಣ. ಯಾವುದೋ ಅಧ್ಯಾಯ ಯಾರ್ದು ಮುಗಿಯಲ್ಲ. ಥ್ಯಾಂಕ್ ಯು.